ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋಕ್ಕೆ. ದೋಸ್ತ, ನಮ್ಮ ರೈತರ ಭಾಳಷ್ಟು ಜನ ಕಮೆಂಟ್ದಾಗ ಕೇಳ್ತಿದ್ರು 45 HP ದಿಂದ 50 HP ಕೆಟಗರಿದಾಗ ಬರುವಂಥ ಸೂಪರ್ ಆಗಿರುವಂಥ ಗಾಡಿ, ಅಫೋರ್ಡೆಬಲ್, ಫ್ಯೂಯಲ್ ಎಫಿಷಿಯೆಂಟ್ ಆಗಿರುವಂಥ ಗಾಡಿ ಬಗ್ಗೆ ರಿವ್ಯೂ ಮಾಡಿರಿ ಅಂತಂದ. ಸೊ ರಿವ್ಯೂ ಮಾಡೋಕ್ಕಂತೂ ಗಾಡಿ ನಂಗಂತೂ ಸಿಕ್ಕಿಲ್ಲ. ಬಟ್ ದೋಸ್ತ, ನಾ ಈ ವಿಡಿಯೋದಾಗ ಕಂಪ್ಯಾರಿಸನ್ ಮಾಡೋದೇನು 3 ಗಾಡಿಗಳ. ದೋಸ್ತ, ಮೊದಲೇ ಗಾಡಿ ಬಗ್ಗೆ ತಿಳ್ಕೊಂಡು ನಾವು ಸ್ವರಾಜ್ ಕಡೆಯಿಂದ 744 FE ಅನ್ನೋದ ಇದು ಗಾಡಿ ದೋಸ್ತ ಜಬರ್ದಸ್ತ. ನಾ ಹೇಳೋನಿಲ್ಲ, ನಮ್ಮ ಕಮೆಂಟ್ ಸೆಕ್ಷನ್ದಾಗ ನೋಡ್ರೇ ಗೊತ್ತಾಗ್ತೈತಿ ಯೂಸ್ ಮಾಡೋರು ಇದ್ರ ಬಗ್ಗೆ ಬರ್ದಿರೋಂಥ ಕಮೆಂಟ್ಗಳ. ಗಾಡಿ ಅಷ್ಟೊಂದು ಜಬರ್ದಸ್ತ, ಮೋಸ್ಟ್ ಎಫಿಷಿಯೆಂಟ, ಡ್ಯೂರೇಬಲ್ಲ, ಸ್ಟ್ರಾಂಗ, ಎಲ್ಲನ ನೀವು ಏನು ಕರಿತೀರಿ ನೋಡಿ ದೋಸ್ತ, ಅದ್ರಾಗ ಎಲ್ಲದ್ರಾಗೂ ಈ ಥರ ಹೆಸರು ಬರ್ತೈತಿ. ಅಷ್ಟು ಜಬರ್ದಸ್ತ್ ಆಗಿರುವಂಥ ಗಾಡಿ. ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದು 48 HP ಗಾಡಿ ಬರ್ತಿದ್ದು ದೋಸ್ತ. 1700 kg ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ ನಿಮಗೆ. ಸೊ ಗಾಡಿ ಜಬರ್ದಸ್ತ್ ಐತಿ, ಮೇಂಟೆನೆನ್ಸ್ ಕಡಿಮೆ ತಗೋತೈತಿ ಮತ್ತು ಫ್ಯೂಯಲ್ ಎಫಿಷಿಯೆಂಟ್ ಇರುವಂಥ ಗಾಡಿ. ಇನ್ನು ಫ್ಯೂಯಲ್ ಬಗ್ಗೆ ನಾವು ಒಂದು ಸ್ವಲ್ಪ ನಿಮ್ಗೆ ಹೇಳಬೇಕು. ಕಮೆಂಟ್ದಾಗ ಹೇಳ್ತಿರ್ತಾರು ನಮ್ಮ ಅಣ್ಣಗಳ, ನೀ ಹೇಳ್ತಿರೋದೆಲ್ಲ ಮ್ಯಾಗಿನ ಹೊಂಟಿದ್ದು ದೋಸ್ತ. ಯಾಕಂದ್ರೆ ರಿಯಾಲಿಟಿಗೆ ಮತ್ತು ನೀ ಹೇಳ್ತಿರೋದಕ್ಕೆ ವ್ಯತ್ಯಾಸ ಭಾಳ ಐತಂದ. ಕರೆಕ್ಟ್, ನಾ ಇದನ್ನ ಒಪ್ಕೋತೇನು. ಯಾಕಂದ್ರೆ ನಾ ಹೇಳ್ತಿರುವಂಥ ನಂಬರ್ಗಳು ಎಂದ ನೋಡು, ಕಂಪ್ನಿದವ್ರ ಅವ್ರವ್ರ ವೆಬ್ಸೈಟ್ದಾಗ ಏನು ಬರ್ದಾರ ನೋಡು, ಅದನ್ನು ನಾನು ನಿಮ್ಗೆ ಹೇಳ್ತಿರ್ತೇನೆ. ರಿಯಾಲಿಟಿದಾಗ ಓಡ್ಸೋವ್ರ ಮ್ಯಾಗ, ಟ್ರ್ಯಾಕ್ಟರ್ ಮ್ಯಾಗ, ಆ ಥರ ಮೇಂಟೆನೆನ್ಸ್ ಮ್ಯಾಗ ಸೊ ಭಾಳಷ್ಟು ಡಿಪೆಂಡ್ ಆಗ್ತೈತಿ ದೋಸ್ತ. ರಿಯಾಲಿಟಿದಾಗ ಮೈಲೇಜ್ ಏನಿತ್ತು ನೋಡು, ಅದು ಕಡಿಮೆ ಇದ್ದಿರ್ತೈತಿ. ಬಟ್ ನೋಡು, ಥೆರಾಟಿಕಲಿ ನಾನು ನಿಮ್ಗೆ ಹೇಳಕ್ಕೇನು, ರಿಯಾಲಿಟಿ ನಿಮಗೆ ಗೊತ್ತೈತೇನ, ತಪ್ಪು ತಿಳ್ಕೊಕ್ಕೆ ಹೋಗ್ಬೇಡ್ರಿ, ಸುಳ್ಳು ಹೇಳಾಗ್ತತ್ತ ಅಂದೇಳಿ. ಯಾಕಂದರೆ ಕಮೆಂಟ್ದಾಗ ಹಾಕಿರೋ, ಅದಕ್ಕೋಸ್ಕರ ಇದನ್ನ ಎಕ್ಸ್ಪ್ಲನೇಷನ್ ಕೊಡತ್ತೇನೆ ನಾನು ನಿಮ್ಗೆ ಈ ವಿಡಿಯೋದಾಗ. ಸೊ ಸ್ವರಾಜ್ ಕಡೆಯಿಂದ ಈ ಗಾಡಿ ದೋಸ್ತ ಭಾಳ ಜಬರ್ದಸ್ತ್ ಐತಿ. ನೀವು ಏನಾದರೂ ಯೂಸ್ ಮಾಡ್ತಿದ್ರಿ ಅಂದ್ರೆ ಈ ಮಾತು ನೀವು ಒಪ್ಕೋತಿರೋ ಇಲ್ಲೋ ಅನ್ನೋದ ಕಮೆಂಟ್ದಾಗ ಹೇಳಿ ಹೋಗ್ರಿ. ಜಬರ್ದಸ್ತ್ ಐತೋ ಇಲ್ಲೋ ಅನ್ನೋದ. ಎರಡನೇ ಗಾಡಿ ಸೋನಾಲಿಕಾ 745 Di3 ಅನ್ನೋ ಒಂದು ಮಾಡೆಲ್ ದೋಸ್ತ. ಜಬರ್ದಸ್ತ್ ಆಗಿರುವಂಥ ಗಾಡಿ. ಯಾಕನ್ನೋದು ಹೇಳ್ತೇನೆ, ಒಂದು ವೇಳೆ ನೀವೇನಾದರೂ ನೇಗಲ್ಕ, ರೂಟರ್ಕ, ಹೊಲದಾಗ ಎಂಥ ಬೇಕಂತ ಕೆಲಸ ಮಾಡೋಕ್ಕೆ ಹೆವಿ ಡ್ಯೂಟಿ ಗಾಡಿ ನೀವೇನಾದರೂ ಹುಡುಕ್ತಿದ್ದೀರಂದ್ರೆ ಈ ಗಾಡಿ ದೋಸ್ತ ಸೂಪರ್ ಐತಿ. ಸೂಪರ್ ಅಲ್ಲ, ಸೂಪರ್ಕಿಂತ ಬೆಸ್ಟ್ ಐತಿ ಅಂತ ಯೂಸ್ ಮಾಡೋರು ಇದನ್ನು ಹೇಳ್ತಾರು. ಅದೇ ಇಂಪಾರ್ಟೆಂಟ್ ಈ ದೋಸ್ತ. ಸ್ಪೆಸಿಫಿಕೇಶನ್ ನೋಡೋದಿತ್ತಂದ್ರೆ ಒಂದು 50 HP ಕೆಟಗರಿಲಿ ಬರುವಂಥ ಗಾಡಿ ದೋಸ್ತಿದ. ನಿಮ್ಗೆ ಆಲ್ಮೋಸ್ಟ್ ಒಂದು 2000 kg ಲಿಫ್ಟಿಂಗ್ ಕೆಪಾಸಿಟಿ ಕೊಡ್ತೈತಿ. ಯಾವುದಕ್ಕಿದು ಗಾಡಿ ಬೆಸ್ಟ್ ಅಂತ ನೀವು ನೋಡೋದೈತಂದ್ರೆ ಎಲ್ಲ ಥರದ ಕೆಲಸ ಮಾಡೋಕೆ ಬೆಸ್ಟ್. ನೀವೇನಾದರೂ ಒಂದು ಸ್ವಲ್ಪ ದೊಡ್ಡ ರೈತರು ಇದ್ರಿ ಅಂದ್ರೆ ನಿಮ್ಗೆ ಹೇಳಿ ಮಾಡಿಸಿದ ಗಾಡಿ, ಅಥವಾ ನೀವೇನಾದರೂ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಿದ್ರಿ ಅಂದ್ರೆ ಟ್ರ್ಯಾಕ್ಟ್ರ, ಜಬರ್ದಸ್ತ್ ಆಗಿರುವಂಥ ಈ ಗಾಡಿ. ಯಾಕಂದ್ರೆ ಅಷ್ಟೊಂದು ನಿಮ್ಗೆ ಪವರ್ ಪ್ರೊಡ್ಯೂಸ್ ಮಾಡ್ತೈತಿ ಮತ್ತು ರಿಲಯಬಲ್ ಗಾಡಿ ಕೂಡ ಐತಿ. ಸೊನಾಲಿಕಾದಾಗ ಈ ಮಾಡೆಲ್ನ ಯೂಸ್ ಮಾಡ್ತಿರುವಂಥ ನಮ್ಮ ಅಣ್ಣಗಳಿಗೆ ನಾ ಕೇಳ್ತೇನೆ, ಗಾಡಿನ ಇನ್ನು ಗಾಡಿ ನನಗೆ ಪವರ್ಫುಲ್ ಬೇಕು ಬಟ್ ಬಜೆಟ್ ಒಂದು ಸ್ವಲ್ಪ ಟೈಟ್ ಐತಿ ಅನ್ನೋ ರೈತರಿಗಾಗಿನ 3ನೇ ಗಾಡಿ ಐತಿ ದೋಸ್ತ. ಪವರ್ ಪ್ಲಸ್ ಅಫೋರ್ಡೆಬಿಲಿಟಿ ಐಸರ್ ಕಡೆಯಿಂದ ಬರ್ತಿದ್ದಿ 485 ಸೂಪರ್ ಪ್ಲಸ್ ಅನ್ನೋ ಮಾಡಲ್ಲ. ಅಫೋರ್ಡೆಬಲ್ ಗಾಡಿ, ಯಾಕಂದ್ರೆ ನಿಮ್ಗೆ ಕಡಿಮೆ ಕಾಸ್ಟ್ದಾಗ ಸಿಗ್ತೈತಿ ಮತ್ತು ಪವರ್ಫುಲ್ ಗಾಡಿ ಮತ್ತು ಸೂಪರ್ ಫ್ಲೆಕ್ಸಿಬಲ್, ಸ್ಮೂತ್ ಹ್ಯಾಂಡ್ಲಿಂಗ ಎಲ್ಲ ಜಬರ್ದಸ್ತ್ ಆಗಿರುವಂಥ ಗಾಡಿ. ಮೇಂಟೆನೆನ್ಸು ನೀವು ಎಲ್ಲರ ನೆಟ್ಟಿಗೆ ಮಾಡಿರಂದ್ರೆ ಗಾಡಿ ದೋಸ್ತ ಜಿಂಗಲಲ್ಲ, ಅಷ್ಟೊಂದು ಚೆನ್ನಾಗಿರುವಂಥ ಗಾಡಿ. ಸೊ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ಮಾತಾಡೋದೈತಂದ್ರೆ ಇದು ಆಲ್ಮೋಸ್ಟ್ 45 HP ಗಾಡಿ ಬರ್ತೈತಿ. 1850 kg ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ. ಇವಷ್ಟ ಮೇಲಿನ ಸ್ಪೆಸಿಫಿಕೇಶನ್ದವು ಇನ್ನು ಭಾಳಷ್ಟು ನಿಮ್ಗೆ ಟೆಕ್ನಾಲಜಿಗಳು ಅವೈಲೇಬಲ್ ಇರ್ತವೆ. ಪರ್ಟಿಕ್ಯುಲರ್ಲಿ ಈ ಗಾಡಿ ಬಗ್ಗೆ ನಾವು ಮಾತಾಡುವಾಗ ಎಲ್ಲದ್ರ ಬಗ್ಗೆ ಹೇಳು, ಬ್ರೇಕ್ ಯಾವುದೈತಿ, ಆಯಿಲ್ ಯಾವುದೈತಿ, ಫಿಲ್ಟರ್ ಯಾವುದೈತಿ, ಹಿಂದಿನ PTO ಪವರ್ ಏನೈತಿ ಎಲ್ಲ ಹೇಳ್ತೇನೆ ದೋಸ್ತ. ಆ ವಿಡಿಯೋಕ್ಕೋಸ್ಕರ ನೀವೇನಾದರೂ ವೇಟ್ ಮಾಡ್ತಿದ್ದೀರ ಅಂತೇಳಾಗ ಐಸರ್ 485 ಸೂಪರ್ ಪ್ಲಸ್ ಅನ್ನೋಂಥ ಕಮೆಂಟ್ ಬರೋದು ಹೋಗ್ರಿ, ನಂಗೆ ಗೊತ್ತಾದಿದ್ದಿ ನೀವು ಇದಕ್ಕೋಸ್ಕರ ವೆಯ್ಟ್ ಮಾಡತ್ತಿರತ್ತಂದ. ಈ ಗಾಡಿನ ನಾವು ಯಾಕೆ ತೊಗೋಬೇಕು? ಒಂದು ದೋಸ್ತ ಸೂಪರ್ ಅಫೋರ್ಡೆಬಲ್. ನೀವು ಇನ್ಕತ್ತಾಗ ನಾ 2 ಗಾಡಿ ಏನು ಹೇಳಿದ್ನು ಅದಕ್ಕಿಂತ ಕಡಿಮೆ ರೇಟ್ದಾಗ ಸಿಗ್ತೈತಿ ನಿಮಗಿದ. ಮತ್ತು ಅಲ್ಲಿ ಏನು ನಾವು ಗಾಡಿಗಳಿದ್ದು ನೋಡು, ಆಲ್ಮೋಸ್ಟ್ ಅಷ್ಟ ತಳಂಗಿಲ್ಲ, ಆಲ್ಮೋಸ್ಟ್ ಅಷ್ಟೊಂದಿದ್ದ ಪವರ್ ಪ್ರೊಡ್ಯೂಸ್ ಮಾಡ್ತೈತಿ ಮತ್ತು ಅಷ್ಟ ಮೇಂಟೆನೆನ್ಸು ಕಡಿಮೆ ತೊಗೋತೈತಿ ಈ ಗಾಡಿ. ಅದಕ್ಕೋಸ್ಕರ ನೀವು ಐಸರ್ ಕಡೆಯಿಂದ ಬರುವಂಥ ಈ ಗಾಡಿನ ಕನ್ಸಿಡರ್ ಮಾಡ್ಬೋದು, ಸಪೋಸ್ ನೀವೇನಾದರೂ ಹೊಸದು ಪರ್ಚೇಸ್ ಮಾಡೋರಿದ್ರೆ ಅಂದ. ದೋಸ್ತ, ಇವು ಇಷ್ಟಿದ್ದು 3 ಗಾಡಿಗಳ 45 HP ದಿಂದ 50 HP ಕೆಟಗರಿಲಿ ಬರುವಂಥ ಸೂಪರ್ ಅಫೋರ್ಡೆಬಲ್, ಲೋ ಮೇಂಟೆನೆನ್ಸ, ಲೋ ಕಾಸ್ಟ್ ಆಗಿರುವಂಥ ಗಾಡಿಗಳ. ಈ 3 ಗಾಡಿದ್ರಾಗ ಯಾವ್ದಾರ ಗಾಡಿ ನೀವು ಯೂಸ್ ಮಾಡ್ತಿದ್ರಂದ್ರೆ ನಿಮ್ಮ ಟ್ರ್ಯಾಕ್ಟರ್ ಹೆಸರನ್ನ ತೆಳಗೆ ಬರೋದು ಹೋಗೋದು ದೋಸ್ತ. ಸೊ ಭಾಳಷ್ಟು ನಿಮಗೆ ಹೇಳಾಕ್ತಾನೆ, ಕಮೆಂಟ್ ಮಾಡಿರಿ. ಯಾಕಂದ್ರೆ ನಂಗೆ ಗೊತ್ತಾಗಲಿ ಎಕ್ಸಾಕ್ಟ್ಲಿ ನಮ್ಮ ರೈತರ ಯೂಸ್ ಮಾಡುತ್ತಿರುವಂಥ ಮಾಡೆಲ್ಗಳು ಯಾವುದವು ಮತ್ತು ಯಾಕೆ ಯೂಸ್ ಮಾಡತ್ತಾರೋ ಅನ್ನೋದ. ನಿನಗೆಲ್ಲರೇ ವಿಡಿಯೋ ಲೈಕ್ ಅನಿಸ್ತಂದ್ರೆ ವಿಡಿಯೋನ ಲೈಕ್ ಮಾಡು. ಇನ್ನೂ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೋ. ಮತ್ತೊಂದು ಟ್ರ್ಯಾಕ್ಟರ್ ವಿಡಿಯೋದಾಗ ನೀವು ಸಿಗ್ತೇನೆ. ಅಲ್ಲಿ ತನಕ ಜೈ ಹಿಂದ್, ಜಿಂದಾಬಾದ್.